ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೊನ್ನೆ ನಿಮಗೆ ಟ್ರೇಸಿಂಗ್ ನೋಡಿಸಿದ್ನಲ್ವ, ಅದಕ್ಕೆ ಡಿಸೈನ್ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟು ನಾನು ಫ್ರಂಟ್ ಪಾರ್ಟಲ್ಲಿ ಡಿಸೈನ್ ಮಾಡಬೇಕು. ಅದಕ್ಕೋಸ್ಕರ ಬಟ್ಟೆನ ಕಟ್ ಮಾಡಿ ಎತ್ಕೊಬಂದಿದ್ದೀನಿ. ಫ್ರಂಟ್ ಪಾರ್ಟ್ಗೆ ಮಾತ್ರ ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡಿ ತೊಗೊಂಡು ಬಂದಿದ್ದೀನಿ. ನೋಡಿ, ಈ ರೀತಿ ಈಕ್ವಲಾಗಿ ಹಾಕ್ಕೊಂಡು ಮಡ್ಚ್ಕೊಂಡು ನಾನು ಐರನ್ ಮಾಡ್ಕೊಳ್ತೀನಿ. ಇದು ಕಾಟನ್ ಬಟ್ಟೆ ಆಗಿರುತ್ತೆ, ಅದಕ್ಕೆ ಈಗ ಐರನ್ ಮಾಡಿ ತೊಗೊಂಡು ಬರ್ತೀನಿ. ನೋಡಿ, ಅದು ಟ್ರೇಸಿಂಗ್ ಮಾಡಿರೋ ಪೇಪರು ಮತ್ತು ಕಾರ್ಬನ್ ಶೀಟು, ಪೆನ್ ತೊಗೊಂಡು ಬಂದಿದ್ದೀನಿ. ನೋಡಿ, ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗ ನಾನು ಇದನ್ನು ಐರನ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಈಕ್ವಲಾಗಿ ಇಟ್ಟು ನಾವು ಐರನ್ ಮಾಡಿಕೊಂಡ್ರೆ ಡಿಸೈನು ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ನಾನು ಐರನ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಈ ರೀತಿ ಸೆಂಟ್ರ್ ಕರೆಕ್ಟಾಗಿ ಮಾರ್ಕ್ ಮಾಡಿದ್ದೀನಲ್ವ, ಅದು ನೀಟಾಗಿ ಕಾಣಿಸ್ತಾ ಇದೆ. ನನಗೆ ಈಗ ಫ್ರಂಟ್ ನೆಕ್ ಬಂದು 6.5 ಇಟ್ಟುಕೊಳ್ತೀನಿ ನಾನು. ಇರಲಿ ಅಂಥೇಳಿ 8 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನಾನು 8 ಇಂಚ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಅದ್ರ ಕೆಳಗಡೆ ನಾನು ಡಿಸೈನ್ನ ಡ್ರಾ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಟ್ರೇಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೋಡಿ, ನಾವು ಈ ರೀತಿ ಗುಂಡು ಪಿನ್ನ ಹಾಕೋದ್ರಿಂದ ಮಿಸ್ಟೇಕ್ ಆಗೋದಿಲ್ಲ, ಕರೆಕ್ಟಾಗಿರುತ್ತೆ. ಈಗ ನಾವು ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನಾನು ಪೆನ್ನಲ್ಲಿ ಡ್ರಾ ಮಾಡಿದ್ದಾಯಿತು ಟ್ರೇಸಿಂಗ್. ಈಗ ನೋಡಿ, ನಿಮಗೆ ಎಲ್ಲಿ ಕಾಣಿಸ್ತಾ ಇಲ್ಲ, ಹತ್ತಿರದಿಂದ ತೋರಿಸಿದ್ರೆ ನಿಮಗೆ ಕಾಣಿಸುತ್ತೆ. ನೋಡಿ, ಈ ರೀತಿ ಇರುತ್ತೆ. ಈಗ ನಾನು ಫಸ್ಟು ಒಂದು ಫ್ಲವರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಫಸ್ಟ್ ನಾನು ಚೈನ್ ಸ್ಟಿಚ್ನ ಈ ಕಲರ್ ಪೀಕಾಕ್ ಬ್ಲೂ ಕಲರ್ ಅಂತಾರಲ್ವ, ಆ ಕಲರಲ್ಲಿ ಥ್ರೆಡ್ ತೊಗೊಂಡು ಬಂದು ಅದಕ್ಕೆ ನಾನು ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಫುಲ್ಲಾಗಿ ಆ 5 ಪೆಟಲ್ಸ್ ಫುಲ್ಲಾಗೂ ನಾನು ಚೈನ್ ಸ್ಟಿಚ್ ಹಾಕ್ಕೊಂಡು ಫಿನಿಷ್ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಲಾಂಗ್ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್, 23-24 ನಿಮಿಷ ಇದೆ. ಸೊ ಫುಲ್ಲಾಗಿ ನೋಡಿ, ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ಫುಲ್ಲಾಗಿ ನಾನು ಚೈನ್ ಸ್ಟಿಚ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಇದನ್ನ ಪಾರ್ಟಾಗಿ ಹಾಕಿದ್ರೆ ನಿಮಗೆ ಅರ್ಥ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರನೇ ಫುಲ್ಲಾಗಿ ಹಾಕಿದ್ದೀನಿ. ಒಂದೊಂದು ಫ್ಲವರ್ಗೆ ಒಂದೊಂದು ದಿನ ಹಾಕೋಣ ಅಂತ ಯೋಚನೆ ಮಾಡಿದೆ, ಅದು ಸರಿಯಾಗಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ಫುಲ್ಲಾಗಿ ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಫುಲ್ಲಾಗಿ ಚೈನ್ ಸ್ಟಿಚ್ಚ ಹಾಕಿ ಮುಗಿಸಿದ್ದೀನಿ ನಾನು. ಈಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಫ್ಲವರ್ಗೆ ನಾನು ಆರಿಯಲ್ಲಿ ಪ್ಯಾಟ್ರನ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಪ್ಯಾಟ್ರನ್ ಸ್ಟಿಚ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಈಗ ನಮಗೆ ಅದಕ್ಕೆ ಸ್ಟ್ರೈಟಾಗಿ ಬರಬೇಕು ಅನ್ನೋದಕ್ಕೋಸ್ಕರ ಲೈನಾಗಿ ಹಾಕ್ಕೊಳ್ಬೇಕಾಗಿತ್ತು. ಪೆನ್ಸಿಲಲ್ಲಿ ಹಾಕಿದ್ರೆ ಕಾಣಿಸ್ತಾ ಇರಲಿಲ್ಲ, ಅದಕ್ಕೋಸ್ಕರ ಈಗ ನಾನು ಪೆನ್ನಲ್ಲಿ ಲೈಟಾಗಿ ಗೆರೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಗೆರೆಗಳು ಹಾಕ್ಕೊಂಡಿದ್ದಾದಮೇಲೆ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ಇದು ಪ್ಯಾಟರ್ನ್ ಸ್ಟಿಚ್. ಫಸ್ಟು ಒಂದು ಲೂಪ್ ತಗೊಂಡು ಆಮೇಲೆ ಅದನ್ನು ಮೇಲೆ ತೊಗೊಂಡೋಗಿ ಹಾಗೆ ಕೆಳಗಡೆ ಎಳ್ಕೊಬಂದು ಕೆಳಗಡೆ ಲಾಕ್ ಮಾಡಿ, ಮತ್ತೆ ಒಂದು ಲೂಪ್ ಸ್ಟ್ರೈಟಾಗಿ ತೊಗೊಂಡು ಮೇಲೆ ಹೋಗಿ ಕೆಳಗೆ ಬಂದು ಲಾಕ್ ಮಾಡ್ಕೋಬೇಕು. ಇದೇ ರೀತಿಯೇ ಈ 5 ಪೆಟಲ್ಗಳಲ್ಲೂ ನಾನು ಫುಲ್ ಮಾಡ್ಕೊಳ್ತೀನಿ. ಈಗ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಲೈನಿಂದ ಬರಬೇಕು. ಬಂದು ಮೇಲ್ಗಡೆ ಹೋಗಿ ಕೆಳಗಡೆ ಎಳಿಬೇಕು. ಎಳೆದ್ರೆ ಅದು ಬರುತ್ತೆ. ಈಗ ಮತ್ತೆ ಒಂದು ಲೂಪ್ ತಗೊಂಡು ಮೇಲೆ ಹೋಗಿ ಬಂದು ಲಾಕ್ ಮಾಡಿಕೊಂಡು ಮತ್ತೆ ಒಂದು ಲೂಪ್ ತಗೊಂಡು ಮೇಲೆ ನಾವು ಹಾಕಿರ್ತೀವಿ ನೋಡಿ, ಅದರಲ್ಲಿ ಸೆಂಟ್ರಲ್ ಬರೋ ಥರ ಒಳಗಡೆ ಹಾಕ್ಕೊಂಡು ಈ ರೀತಿ ಹಾಕ್ಕೋಬೇಕಾಗತ್ತೆ.
ನೀವು ಇದರಲ್ಲಿ ನೋಡ್ತಾ ಇರ್ಬೋದು, ನಾವು ಒಂದೊಂದು ಸ್ಟಿಚ್ಚನ್ನು ಕಲ್ತ್ಕೊಂಡ್ರು ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನೀವು ಕಲ್ತ್ಕೋಬೇಕಾಗತ್ತೆ. ನಮಗೆ ಆರಿ ಕ್ಲಾಸಲ್ಲೆಲ್ಲ ಇದನ್ನು ಹೇಳ್ಕೊಡ್ತಾರೆ ಮೀನ್ಸ್ ಅವರು ಬರೀ ಸ್ಟಿಚ್ ಮಾತ್ರ ಹೇಳ್ಕೊಡ್ತಾರೆ ಅಷ್ಟೇ. ಮತ್ತು ನಮಗೆ ಅದರಲ್ಲಿ ಇಮೇಜಸ್ನ ಸೆಲೆಕ್ಟ್ ಮಾಡಿಕೊಂಡು ಫಿಲ್ ಮಾಡೋಕ್ಕೆ ಹೇಳ್ತಾರೆ. ನಿಮ್ಗೆ ಯಾವ್ದು ಬೇಕೋ ಆ ಇಮೇಜ್ ಸೆಲೆಕ್ಟ್ ಮಾಡಿಕೊಂಡು ಆ ಸ್ಟಿಚ್ಚನ್ನು ಮಾತ್ರ ಯೂಸ್ ಮಾಡಿ ನೀವು ಅದನ್ನ ಕವರ್ ಮಾಡಬೇಕು ಅನ್ನೋದನ್ನು ನಮಗೆ ಟಾಸ್ಕ್ ಕೊಡ್ತಾರೆ. ಅದರಲ್ಲಿ ನಾವು ಫಿನಿಷ್ ಮಾಡಬೇಕಾಗತ್ತೆ. ಸೊ ನೀವು ಆರಿ ಕ್ಲಾಸೆಲ್ಲ ಜಾಯಿನ್ ಮಾಡಿದ್ದೀರಾ ಅಂತಂದರೆ ಈಸಿಯಾಗಿ ಕಲ್ತ್ಕೋಬೋದು. ಈ ರೀತಿ ಹಾಕೋದ್ರಿಂದನೇ ನಮಗೆ ಸ್ಟಿಚ್ಗಳು ಅಭ್ಯಾಸ ಆಗುತ್ತೆ. ಮತ್ತು ಈ ಥರ ಸ್ಟಿಚ್ನ ಈ ಥರ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಐಡಿಯಾಸ್ ಕೂಡ ಬರುತ್ತೆ. ಇದರಲ್ಲಿ ಹಾರ್ಡ್ ವರ್ಕ್ ತುಂಬಾ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್. ಎಷ್ಟು ಇಂಟ್ರೆಸ್ಟ್ ಕೊಟ್ಟು ನೀವು ವರ್ಕ್ ಮಾಡ್ತೀರೋ ಅಷ್ಟು ನಿಮಗೆ ಬೆನಿಫಿಟ್. ಇದರಲ್ಲಿ ಒಂದೊಂದಕ್ಕೂ ಏನು ಸ್ಟಿಚ್ ಹಾಕಬೇಕು, ಏನು ಮಾಡಬೇಕು ಅನ್ನೋದು ನಿಮಗೆ ಐಡಿಯಾಸ್ ಬರ್ತಾ ಇರುತ್ತೆ. ಇದೇ ರೀತಿಯೇ ಹಾಕ್ಕೊಳ್ತಾ ಹೋಗ್ತಾ ಇರ್ತೀನಿ. ನೋಡಿ, ಒಂದು ಪೆಟಲ್ ಫುಲ್ಲಾಗಿ ಹಾಕಿದ ಮೇಲೆ ಈ ರೀತಿ ಇರುತ್ತೆ ನಿಮಗೆ. ಈಗ ನೆಕ್ಸ್ಟ್ ಪೆಟಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಪಿಂಕ್ ಕಲರ್ ತೊಗೊಂಡಿದ್ದೀನಿ ನಾನು, ಒಂದೊಂದಕ್ಕೂ ಒಂದೊಂದು ಕಲರ್ ಕೊಡೋಣ ಅಂತ. ಮತ್ತು ಒಂದೊಂದು ಫ್ಲವರ್ಗೂ ಒಂದೊಂದು ಸ್ಟಿಚಸ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಫ್ಲವರ್ಗೆ ನಾನು ಪ್ಯಾಟರ್ನ್ ಸ್ಟಿಚ್ ಯೂಸ್ ಮಾಡಿದ್ದೀನಿ. ಇದಕ್ಕೆ ಫಸ್ಟ್ ಚೈನ್ ಸ್ಟಿಚ್ ಹಾಕ್ಬಿಟ್ಟು ಆಮೇಲೆ ಪ್ಲ್ಯಾನ್ ಮಾಡಿ ಹೇಳ್ತೀನಿ ಯಾವ ಸ್ಟಿಚ್ ಯೂಸ್ ಮಾಡ್ಕೊಳ್ತೀನಿ ಅಂತ. ನೋಡಿ, ಚೈನ್ ಸ್ಟಿಚ್ ಎಲ್ಲ ಹಾಕಿ ಮುಗಿಸಿದ್ದೀನಿ. ಈಗ ಇದಕ್ಕೆ ನಾನು ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ ಹಾಕೋಣ ಅಂತ ಐಡಿಯಾ ಮಾಡಿದ್ದೀನಿ. ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ ಆರಿಗೆ ಗೊತ್ತಿರೋರ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ನಾನಿಲ್ಲಿ ಸೆಂಟ್ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲಾಂಗಾಗಿ ತೊಗೊಳ್ತಾ ಇದ್ದೀನಿ. ಚೈನ್ ಸ್ಟಿಚ್ನೇ ಸ್ವಲ್ಪ ಲಾಂಗಾಗಿ ತೊಗೊಳ್ತಾ ಇದ್ದೀನಿ. ಒಂದು 4 ಲೈನ್ ಈಕ್ವಲಾಗಿ ಏನು ಫಸ್ಟ್ ಲೈನ್ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ, ಯಾವ ರೀತಿ ಹಾಕಿದ್ದೀನಿ ಅದೇ ಥರನೇ ಒಂದು 4 ಲೈನ್ 5 ಲೈನ್ ಹಾಕಿಬಿಟ್ಟು ನೆಕ್ಸ್ಟ್ ಸ್ಟಾರ್ಟ್ ಮಾಡೋದು ಬಂದು ಅದರಲ್ಲಿ ಸೆಂಟ್ರಲ್ಲಿ ಕಾಣಿಸೋ ಥರ ತೊಗೊಳ್ತಾ ಇದ್ದೀನಿ. ನೋಡಿ, ಈಗ ನೆಕ್ಸ್ಟ್ ಚೇಂಜ್ ಮಾಡ್ತೀನಿ. ಈಗ ಒಂದು ಚೈನ್ ನೋಡಿ, ಇಲ್ಲಿ ಅರ್ಧ ಒಂದು ಹೋದ ಸ್ಟಿಚ್ಚಲ್ಲಿ ಏನು ಹಾಕಿದ್ದೀನಿ ಅದಕ್ಕೆ ಆಪೋಸಿಟ್ ಸೈಡ್ ಥರ ಸೆಂಟ್ರಲ್ಲಿ ಬರೋ ಥರ ಎತ್ಕೊಂಡಿದ್ದೀನಿ. ಇದನ್ನು ಒಂದು 4-5 ಲೈನು ಹಾಕ್ಕೊಳ್ತೀನಿ. ಸಿಲ್ಕ್ ಥ್ರೆಡ್ ಹಾಕಬೇಕಾದ್ರೆ ಆವಾಗವಾಗ ಸಿಕ್ಕಾಕ್ಕೊಳ್ತಾ ಇರುತ್ತೆ. ಸ್ವಲ್ಪ ಹುಷಾರಾಗಿ ಹಾಕಬೇಕು. ಈಗ ನೋಡಿ, ಮತ್ತೆ ಚೇಂಜ್ ಮಾಡಿಕೊಂಡು ಫಸ್ಟ್ ಲೈನಲ್ಲಿ ಏನು ಹಾಕಿದ್ನೋ ಅದೇ ಥರನೇ ಇದು ಮತ್ತೆ ಬರುತ್ತೆ. ಇದೇ ಥರನೇ ಎಲ್ಲನೂ ಹಾಕಿ ತೋರಿಸ್ತೀನಿ. ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ.
ಇದೇ ರೀತಿಯೇ ಈ ಕಡೆನೂ ಹಾಕ್ಕೊಳ್ತೀನಿ. ನಿಮಗೆ ಆ ಸ್ಟಿಚ್ ಕಾಣಿಸ್ತಾ ಇದೆಯಾ ಅಂತ ನೋಡಿ, ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ ಅಂತ ನೋಡಿ. ಒಂದು ಸ್ಟಿಚ್ಗೂ ಇನ್ನೊಂದು ಸ್ಟಿಚ್ಗೂ ಯಾವ ರೀತಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂಥೇಳಿ ನೋಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ರೀತಿ ಒಂದು ಪೆಟಲ್ ಫುಲ್ ಮಾಡಿದ್ದೀನಲ್ವ, ನೋಡಿ ಫುಲ್ಲಾಗಿ ಫಿನಿಶ್ ಮಾಡಿದ್ರೆ ಈ ರೀತಿ ಇರುತ್ತೆ. ನೆಕ್ಸ್ಟ್ ಫ್ಲವರ್ಗೆ ನಾನು ರೆಡ್ ಕಲರ್ ಚೂಸ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೂ ಸೇಮ್ ಚೈನ್ ಸ್ಟಿಚ್ ಹಾಕಿಬಿಟ್ಟು ಆಮೇಲೆ ನೆಕ್ಸ್ಟ್ ಯಾವ ಸ್ಟಿಚ್ ಹಾಕ್ತೀನಿ ಅಂತ ತೋರಿಸ್ತೀನಿ. ಫಸ್ಟ್ ಪ್ಯಾಟರ್ನ್ ಸ್ಟಿಚ್ಚು, ನೆಕ್ಸ್ಟ್ ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ಚು, ಮೂರನೇದಕ್ಕೆ ಬಂದು ಯಾವ್ದು ಹಾಕ್ತೀನಿ ಅಂತ ನೋಡಿ. ನೋಡಿ ಈ ರೀತಿ ಚೈನ್ ಸ್ಟಿಚ್ ಹಾಕಿದ್ಮೇಲೆ ಈಗ ನಾನು ಇದಕ್ಕೆ ಸ್ಯಾಟರ್ನ್ ಸ್ಟಿಚ್ ಶೇಡೆಡ್ ಶಾರ್ಟನ್ ಸ್ಟಿಚ್, ಅದು ಬಾಯಲ್ಲೇ ಬರ್ತಾಯಿಲ್ಲ ಫ್ರೆಂಡ್ಸ್, ಡಬಲ್ ಕಲರ್ ಕಾಣಿಸೋ ಥರ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫಸ್ಟು ನಾನು ರೆಡ್ ಕಲರೇ ಹಾಕ್ತಾಯಿದ್ದೀನಿ. ಇದೇ ರೀತಿಯೇ ಸ್ಟಿಚ್ ಹಾಕ್ಕೊಳ್ತಾ ಹೋಗ್ತೀನಿ. ಇದನ್ನು 2 ಡಿವೈಡ್ ಆಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಶೇಡೆಡ್ ಬಟನ್ ಹೋಲ್ ಸ್ಟಿಚ್ ಅಂತ ಹೇಳ್ತಾರೆ. ಮೇಲೆ ಹಾಕ್ತಾ ಇರೋದನ್ನು ಮಾತ್ರ ಕನ್ಸಿಡರ್ ಮಾಡಿದ್ರೆ ಅದು ಫ್ಲ್ಯಾಟ್ ಲೋಡಿಂಗ್ ಸ್ಟಿಚ್ ಅಂತಾರೆ. ಈ ಫ್ಲವರ್ ನೋಡೋದಕ್ಕೆ ಡಬಲ್ ಕಲರಲ್ಲಿ ಕಾಣಿಸುತ್ತೆ. ಈಗ ಕೆಳಗಡೆ ಒಂದು ಹಾಫ್ ಸರ್ಕಲ್ ಮಾಡಿದ್ದೀನಲ್ವ, ಅದರಲ್ಲಿ ಬೇರೆ ಕಲರ್ ಥ್ರೆಡ್ನ ಕೊಡ್ತೀನಿ. ಒಂದೊಂದು ಪೆಟಲ್ಸ್ ಮಾತ್ರ ಫಿಲ್ ಮಾಡೋದಕ್ಕೆ 10ರಿಂದ 15 ನಿಮಿಷ ಆಗುತ್ತೆ. ಸೊ ಈ 3 ಫ್ಲವರ್ನು ನಾನು ಮಾಡಿ ಈ ಲೀಫ್ ಎಲ್ಲ ಫಿನಿಶ್ ಮಾಡಿ ಈ ಒಂದು ಡಿಸೈನ್ ಫುಲ್ಲು ಕಂಪ್ಲೀಟ್ ಮಾಡೋದಕ್ಕೆ ನನಗೆ 3 ದಿನ ಆಗುತ್ತೆ. ಅದನ್ನು ಫುಲ್ಲಾಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಫಿನಿಶ್ ಆಗ್ತಾ ಬಂತು. ಈಗ ನಾವು ನೆಕ್ಸ್ಟ್ ಅಲ್ಲೇ ಡೌನಲ್ಲಿ ಯಾವ ಕಲರ್ ಕೊಡೋಣ ಅನ್ನೋದನ್ನು ನೋಡೋಣ. ಈಗ ಡೌನಲ್ಲಿ ನಾನು ಒಂಥರ ಪಿಂಕ್ ಅಂತ ಹೇಳೋಕ್ಕಾಗಲ್ಲ, ಒಂಥರ ಕ್ರೀಮ್ ಕಲರಲ್ಲಿ ಇರುತ್ತೆ.
ಆ ಕಲರ್ ಥ್ರೆಡ್ ತೊಗೊಂಡು ಬಂದಿದ್ದೀನಿ ನಾನು. ತಗೊಂಡು ಈ ರೀತಿ ಕೊಡ್ತಾಯಿದ್ದೀನಿ. ಶೇಡೆಡ್ ಬಟನ್ ಹೋಲ್ ಸ್ಟಿಚ್ ಅಂತ ಹೇಳ್ತಾರೆ ಇದಕ್ಕೆ. ಇದೇ ರೀತಿಯೇ ಕೊಟ್ಕೊಳ್ತಾ ಹೋಗಿ. ನೋಡೋದಕ್ಕೆ ಒಂಥರ 3D ಥರ ಕಾಣಿಸುತ್ತೆ. 3D ಫ್ಲವರ್ ಥರ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಹಾಕಿ ನೋಡಿದ್ರೇ ನಿಮಗೆ ಗೊತ್ತಾಗೋದು. ನಾನು ಇದು ಫುಲ್ಲಾಗಿ ಹಾಕಿ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, 3 ಫ್ಲವರನ್ನು ಫಿನಿಷ್ ಮಾಡಿದ್ದೀನಿ. ಈಗ ನಾನು ಲೀಫ್ ಹಾಕ್ಕೊಳ್ಬೇಕು. ಲೀಫ್ಗೆ ಗ್ರೀನ್ ಕಲರ್ ತೊಗೊಂಡು ಬಂದಿದ್ದೀನಿ. ಫಸ್ಟು ಒಂದು ಸೈಡ್ ಮಾತ್ರ, ಅಲ್ಲಿ ಸೆಂಟ್ರಲ್ ಗೆರೆ ಹಾಕಿದ್ದೀನಲ್ಲ, ಅದಕ್ಕೆ ಎರಡಾಗಿ ಡಿವೈಡ್ ಮಾಡಿಕೊಂಡು ಒಂದು ಸೈಡ್ ಮಾತ್ರ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಆಪೋಸಿಟ್ ಸೈಡ್ ಬರ್ತೀನಿ. ಒಂದು ಸೈಡ್ ಫುಲ್ಲಾಗಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಾವಲ್ಲಿ ಡ್ರಾ ಮಾಡಿರೋದ್ರ ಮೇಲೇ ಕರೆಕ್ಟಾಗಿ ಹಾಕ್ಕೊಂಡು ಹೋಗಬೇಕಾಗತ್ತೆ. ಈಗ ಲಾಕ್ ಹಾಕ್ಕೊಂಡು ಆಪೋಸಿಟ್ ಸೈಡಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಲೀಫುಗಳೆಲ್ಲ ಹಾಕಿ ಮುಗಿಸಿದ್ಮೇಲೆ ನಮ್ಮ ಡಿಸೈನ್ ಈ ರೀತಿ ಇರುತ್ತೆ. ಅಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಇತ್ತಲ್ವ, ಅದರೊಳಗಡೆ ನಾನು ಈ ಪ್ಯಾಟರ್ನ್ ಸ್ಟಿಚ್ ಹಾಕಿರೋದ್ರಲ್ಲಿ ಫ್ರೆಂಚ್ ನಾಟ್ ಹಾಕ್ಕೊಳ್ತೀನಿ. 2 ಕಲರು ರೆಡ್ ಆ್ಯಂಡ್ ಕ್ರೀಮ್ ಕಲರು ಇದರಲ್ಲೂ ಮತ್ತು ಪಿಂಕ್ ಕಲರಲ್ಲೂ ಲಾಂಗ್ ಫ್ರೆಂಚ್ ನಾಟ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ತುಂಬಾ ಸೂಪರಾಗಿರುತ್ತೆ ನೋಡೋಕ್ಕೆ. ನೀವು ಫುಲ್ ಫಿನಿಶ್ ಆದಮೇಲೆ ಯಾವ ರೀತಿ ಇದೆ ಅಂಥೇಳಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಒಂದು 3D ಕಲರಲ್ಲಿ ಎಫೆಕ್ಟ್ ಕಾಣಿಸುತ್ತೆ ನಿಮಗೆ.
ನೋಡಿ ಈಗ ಇದಕ್ಕೆ ಲಾಂಗ್ ಫ್ರೆಂಚ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಈ ಫ್ರೇಮ್ ಬೇರೆ ಆ ಕಡೆ ಈ ಕಡೆ ಜರುಗ್ತಾನೇ ಇದೆ ಫ್ರೆಂಡ್ಸ್. ಒಂದು ಸಣ್ಣದಾಗಿ ಹಾಕ್ಕೊಂಡು ಸೆಂಟ್ರಲ್ ಬರೋದನ್ನ ಸ್ವಲ್ಪ ಲಾಂಗಾಗಿ ಹಾಕ್ಕೊಳ್ತೀನಿ. ಆಗ ಅದು ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. 5 ಪೆಟಲಲ್ಲೂ ಅದೇ ಥರ ಸೇಮ್ 3 ಫ್ರೆಂಚ್ ನಾಟ್ಸ್, ಲಾಂಗ್ ಫ್ರೆಂಚ್ ನಾಟ್ಸ್ನ ಹಾಕ್ಕೊಳ್ತೀನಿ. ಒಂದು ಸಣ್ಣದು, 2 ಸಣ್ಣದು, 1 ದೊಡ್ಡದು, ಆ ಥರ ನಾನು ಲಾಂಗ್ ಫ್ರೆಂಚ್ ನಾಟ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡೋದಕ್ಕೆ ತುಂಬಾ ಯುನಿಕ್ ಆಗಿದೆ ಫ್ರೆಂಡ್ಸ್. ಸೊ ಇದನ್ನ ಸ್ಟಿಚ್ ಮಾಡಿದ್ಮೇಲೆ ಯಾವ ರೀತಿ ಇದೆ ಅಂತೇಳಿ ಕೂಡ ನಾನು ನಿಮಗೆ ತೋರಿಸ್ತೀನಿ. ಆಫ್ಟರ್ ಸ್ಟಿಚಿಂಗ್ ಯಾವ ರೀತಿ ಇದೆ ಅಂಥೇಳಿ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಮೊದಲಿಗೆ ನೀವು ವಿಡಿಯೋನ ನೋಡ್ಕೋಬೋದು. ಸೊ ನಮ್ಮ ಫ್ಲವರ್ಸು, ನಮ್ಮ ಚೂಡಿದಾರ್ ಟಾಪು ಫಿನಿಶ್ ಆಗ್ತಾಯಿದೆ. ನಮ್ಮ ಡಿಸೈನು ರೆಡಿ ಆಯಿತು ಆಲ್ಮೋಸ್ಟ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ. ಈ ಫ್ಲವರಲ್ಲಿ 2 ಲಾಂಗ್ ಫ್ರೆಂಚ್ ನಾಟ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಲಾಂಗ್ ಫ್ರೆಂಚ್ ನಾಟ್ ಹಾಕ್ಕೊಂಡು ಸೆಂಟ್ರಲ್ ಮಾತ್ರ ಒಂದೇ ಒಂದು ಫ್ರೆಂಚ್ ನಾಟ್ ಹಾಕಿ ಫಿನಿಶ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಮ್ಮ ಡಿಸೈನ್ ಫಿನಿಶ್ ಆಗಿದೆ. ನೋಡಿ ಯಾವ ರೀತಿ ಇದೆ ಅಂಥೇಳಿ, ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.